ಹಾಯ್ ಆಲ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ. ಸೊ ಇದು 21 ಡೇಸ್ ಚಾಲೆಂಜಿನ ಡೇ 2 ಆಗಿರುತ್ತೆ. ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಎದ್ದೆ, ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಆಯಿತು. ಆ್ಯಂಡ್ ನಾನು ಈ ನೀರು ಕುಡಿತೀನಿ. ನನಗೆ ಥೈರಾಯ್ಡ್ ಇರೋ ಕಾರಣ ನಾನು ಈ ನೀರು ಮಾಡ್ಕೊಂಡು ಕುಡಿತೀನಿ. ಇದೇನಂದರೆ ರಾತ್ರಿ ನೀರಿಗೆ ಕೊತ್ತಂಬರಿ ಕಾಳು, ಮೆಂತ್ಯಕಾಳು ಮತ್ತು ಜೀರಿಗೆನ ನೆನಾಕಿಟ್ಟು ಬೆಳಗ್ಗೆ ಬಿಸಿ ಮಾಡ್ಕೊಂಡು ಕುಡಿಯೋದು. ಇದು ಥೈರಾಯ್ಡ್ಗೆ ತುಂಬ ಒಳ್ಳೆಯದು. ನನಗೀಗ ಥೈರಾಯ್ಡ್ ಕಂಟ್ರೋಲಲ್ಲಿದೆ, ಕಮ್ಮಿ ಆಗಿದೆ. ಹಾಗಾಗಿ ಇದನ್ನ ಡೈಲಿ ಕುಡಿಯೋಲ್ಲ, ಅಪರೂಪಕ್ಕೊಂದೊಂದು ಸರ್ತಿ, ವಾರಕ್ಕೊಂದು ಸರ್ತಿ ಹಂಗೆ ಕುಡಿತೀನಿ. ಮತ್ತು ಟ್ಯಾಬ್ಲೆಟ್ಸು ಇದೆ, ನನಗೆ ಟ್ಯಾಬ್ಲೆಟ್ಸು ತೊಗೊಳ್ಬೇಕು. ಇದನ್ನ ಕುಡಿಯೋದ್ರಿಂದ ಥೈರಾಯ್ಡ್ ನನಗೆ ಕಂಟ್ರೋಲಲ್ಲಿರುತ್ತೆ. ಆ್ಯಂಡ್ ಇದಿಲ್ಲ ಆದರೆ ಖಾಲಿ ಪ್ಲೇನ್ ಜೀರಾ ವಾಟರ್ ಮಾಡಿಕೊಂಡು ಕುಡಿತೇನೆ. ಹಾಗೆ ಅದಾಯಿತು. ಬ್ರೇಕ್ಫಾಸ್ಟಿಗೆ ದೋಸೆ ಮಾಡಿದ್ದೆ. ದೋಸೆ ಎಲ್ಲ ತಿಂದು, ನಾನು ತಿಂದು, ಅಪ್ಪು ತಿಂದು, ಮತ್ತು ಧ್ವನಿಗೆಲ್ಲ ಕೊಟ್ಟೆ. ಧ್ವನಿನೂ ತಿಂದಳು. ಮತ್ತು ಅಪ್ಪು ಆಫೀಸಿಗೆ ಹೋಗಿದ್ದು. ಹಾಗೆ ನಾನು ಲಾಗಿನ್ ಆದೆ ಆ್ಯಂಡ್ ವರ್ಕ್ ಮಾಡೋಕ್ಕೆ ಕೂತ್ಕೊಂಡೆ. ಮಧ್ಯಾಹ್ನ ಆಯಿತು. ಅಷ್ಟರಲ್ಲಿ ಮಧ್ಯಾಹ್ನ ಧ್ವನಿಗೆ ಇವತ್ತು ದಾಲ್ ಮತ್ತು ರೈಸ್ ಮತ್ತು ವೆಜಿಟೇಬಲ್ಸ್ ಆಗಿ ಕಿಚಡಿ ಮಾಡಿದ್ದೆ. ಅದನ್ನ ಅವಳಿಗೆ ಕೊಟ್ಟೆ. ಅದಾದಮೇಲೆ ನಾನು ಈ ಜ್ಯೂಸ್ ಸ್ಕ್ವೀಸ್ ಮಾಡಿ ಕೊಡ್ತೀನಿ, ಮೋಸಂಬಿ ಜ್ಯೂಸ್. ಲಾಸ್ಟ್ ವೀಕ್ ಅವಳಿಗೆ ತುಂಬ ಜ್ವರ ಬಂದಿತ್ತು, ಹಾಗಾಗಿ ಸ್ವಲ್ಪ ಈಗ ಮೋಸಂಬಿ ಆರೆಂಜ್ ಕೊಡ್ತಾಯಿದ್ದೀನಿ ಮಧ್ಯಾಹ್ನದ್ದು. ಅವಳೆಲ್ಲ ಫ್ರೂಟ್ಸ್ ತಿಂತಾಳೆ, ಕಿವೀಸ್, ಆರೆಂಜ್ ಎಲ್ಲ ತಿಂತಾಳೆ. ಸೊ ಈಗ ಸದ್ಯಕ್ಕೆ ಜ್ವರ ಬಂದ ಕಾರಣ ನಾನು ಸ್ವಲ್ಪ ಈಗ ಮೋಸಂಬಿ ಜ್ಯೂಸ್, ಆರೆಂಜ್ ಜ್ಯೂಸ್ ಸ್ಕ್ವೀಸ್ ಮಾಡಿ ಫ್ರೆಶ್ ಜ್ಯೂಸ್ ಕೊಡ್ತಾ ಇದ್ದೀನಿ. ಹೀಗೆ ಸಕ್ಕರೆ ಏನೂ ಹಾಕಲ್ಲ, ಖಾಲಿ ಜ್ಯೂಸ್ ಮಾತ್ರ. ಮತ್ತು ಅಷ್ಟೊತ್ತಿಗೆ ಸಂಜೆ ಆಯಿತು. ಇವತ್ತು ವಾಕಿಂಗ್ ಏನು ಹೋಗಲಿಲ್ಲ, ನನಗೆ ಆಫೀಸಲ್ಲಿ ಕೆಲಸ ಜಾಸ್ತಿ ಇತ್ತು, ಮೀಟಿಂಗ್ ಅದು ಇದು ಅಂತ. ಹಾಗಾಗಿ ವಾಕಿಂಗ್ ಏನು ಹೋಗಲಿಲ್ಲ. ಸಂಜೆ ನಾನು ಧ್ವನಿಗೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದು. ಸಂಜೆ ಹಾಲು ಕೊಡ್ತೀನಿ ಅವಳಿಗೆ, ಹಾಲು ಕೊಡ್ತು ಹೀಗೆ ಕೂತ್ಕೊಂಡಿದ್ವಿ. ಅಷ್ಟರಲ್ಲಿ ಬ್ಲಿಂಕಿಟ್ಟಿಂದ ಸ್ವಲ್ಪ ಐಟಮ್ ಆರ್ಡರ್ ಮಾಡಿದ್ದೆ, ಅದೆಲ್ಲ ಬಂತು, ಡೈಪರ್ ಅದು ಇದು ಅಂತೆಲ್ಲ. ಆ್ಯಂಡ್ ಅದೆಲ್ಲ ತೆಗೆದು ನೋಡಿದ್ದಾಯಿತು. ಅಪ್ಪು ಎಲ್ಲ ಬಂದರು ಮನೆಗೆ. ಅಷ್ಟರಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ಅಪ್ಪು ಜೊತೆ ಎಲ್ಲ ಆಟ ಆಡಿಕೊಂಡು. ಆ್ಯಂಡ್ ನನಗೆ ಬುಕ್ಸ್ ಓದೋದಂದರೆ ತುಂಬ ಇಷ್ಟ. ಬ್ಲಿಂಕಿಟಲ್ಲಿ ಸ್ವಲ್ಪ ಆಫರ್ ಇತ್ತು, ಬುಕ್ಸ್ ಆಫರ್ ಇತ್ತು. ಹಾಗಾಗಿ ಒಂದು 3 ಬುಕ್ಸ್ನ ಆರ್ಡರ್ ಮಾಡಿದ್ದೆ. ನನಗೆ ಬುಕ್ಸ್ ಓದೋದಂದರೆ ತುಂಬ ಇಷ್ಟ. ಈಗ ಧ್ವನಿ ಹುಟ್ಟಾದ್ಮೇಲೆ ನನಗೆ ಬುಕ್ಸ್ ಓದೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಹಾಗಾಗಿ ಇನ್ಮೇಲೆ ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಆರ್ಡರ್ ಮಾಡಿಕೊಂಡೆ. ಆಮೇಲೆ ರಾತ್ರಿ ಡಿನ್ನರಿಗೆ ರೈಸ್ ಮತ್ತು ಸಾಂಬಾರಿತ್ತು, ಹಾಗಾಗಿ ಅದನ್ನೇ ಊಟ ಮಾಡಿದ್ದು. ಆ್ಯಂಡ್ ನಾನು ಸ್ವಲ್ಪ ಜೀರಾ ವಾಟರೆಲ್ಲ ಕುಡಿದೆ. ಮತ್ತು ಅಷ್ಟರಲ್ಲಿ ಧ್ವನಿಗೆ ನಿದ್ದೆ ಬಂತು. ಅವಳಿಗೆ ಊಟ ಮಾಡಿಸಿ ಮಲಗಿಸಿ, ಬಾಕಿ ಪಾತ್ರೆ ಎಲ್ಲ ಇತ್ತು, ಅದನ್ನೆಲ್ಲ ಡಿಶ್ ವಾಷರಿಗೆ ಹಾಕಿದೆ. ಮತ್ತು ನಾನೀಗ ಒಂದು ಸ್ಕಿನ್ ಕೇರ್ ರೂಟೀನ್ ಸ್ಟಾರ್ಟ್ ಮಾಡಿದ್ದೀನಿ, AM PM ರೂಟೀನೆಲ್ಲ. ಮುಂಚೆ ಮಾಡ್ತಿದ್ದೆ, ಮತ್ತು ಧ್ವನಿ ಹುಟ್ಟಾದ್ಮೇಲೆ ನಾನು ಫುಲ್ ಆಫ್ ಟ್ರ್ಯಾಕ್ ಹೋಗ್ಬಿಟ್ಟಿದ್ದೆ. ಈಗ ಮೆಲ್ಲ ಮೆಲ್ಲ ಐ ಆಮ್ ಕಮಿಂಗ್ ಬ್ಯಾಕ್ ಆನ್ ಟ್ರ್ಯಾಕ್. ದಿನನಿತ್ಯ ಜೀವನದ ಜಂಜಾಟದಲ್ಲಿ ನಮ್ಮನ್ನು ನಾವೇ ಮರ್ತೋಗ್ಬಿಟ್ಟಿರ್ತೀವಿ. ಸೊ ನಾವು ನಮಗೆ ರಿಮೈಂಡ್ ಮಾಡ್ಕೊಳ್ಬೇಕು ಹೌ ಇಂಪಾರ್ಟೆಂಟ್ ಸೆಲ್ಫ್ ಕೇರ್ ಮತ್ತು ಸೆಲ್ಫ್ ಲವ್ ಅಂತ. ನಮ್ಮನ್ನು ನಾವೇ ಇಷ್ಟಪಡಲಿಲ್ಲ, ನಾವೇ ಕೇರ್ ಮಾಡಲಿಲ್ಲ ಅಂದರೆ ಆಬ್ವಿಯಸ್ಲಿ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿ ಒನ್ ಟು ಡೂ ದ್ಯಾಟ್ ಅಂತ ನಂಗೆ ಅನಿಸುತ್ತೆ. ಹಾಗಾಗಿ ನಮ್ಗೆ ಏನು ಇಷ್ಟ ಅಂತ ಐಡೆಂಟಿಫೈ ಮಾಡಿ ಅದನ್ನ ಮಾಡೋದ್ರಿಂದ ಒಂದು ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಒಂದು ಜೀವನದಲ್ಲಿ ಒಂದು ಏನೋ ನಾಳೆ ಏನಾದರೂ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಸಿಗುತ್ತೆ. ಅದೇನೇ ಆಗಿರ್ಬೋದು, ಒಂದು ಪೂಜೆ ಮಾಡೋದಾಗಿರ್ಬೋದು, ಮೂವಿ ನೋಡೋದಾಗಿರ್ಬೋದು, ಇಷ್ಟ ಇರೋದು ತಿನ್ನೋದಾಗಿರ್ಬೋದು, ಏನಾದರೂ ಆಗಿರ್ಬೋದು, ನಮ್ಗೆ ಇಷ್ಟ ಇರೋದನ್ನು ನಾವು ಮಾಡಬೇಕಾಗತ್ತೆ. ಅದನ್ನ ಮಾಡೋಕ್ಕೆ ನಾವು ಸ್ವಲ್ಪ ಟೈಮ್ನ ಎತ್ತಿಡಬೇಕಾಗತ್ತೆ. ಸೊ ದ್ಯಾಟ್ ನಾಳೆ ಏನು ಬಂದರೂ ಅದನ್ನ ಫೇಸ್ ಮಾಡಿಕೊಂಡು ನಾವು ಹೋಗ್ತೀವಿ ಅಂತ ಹೇಳ್ತಾ ಬಾಯ್.